ಎಲ್ಲರಿಗೆ ನಮಸ್ಕಾರ. ನಾನು ಬಿ ನಾಯಕ್, ಕರ್ನಾಟಕ ಪ್ರದೇಶ ಬಂಜಾರ ಲಮಾಣಿ ಸೇವಾ ಸಂಘದ ಕಲಬುರಗಿ ಜಿಲ್ಲಾ ಅಧ್ಯಕ್ಷ. ಭೋವಿ ಕೊರ್ಮಾ ಕೊರ್ಚಾ ಬಂಜಾರ ಸಮಾಜದ ಯುವಕ ಯುವತಿಯರಿಗೆ, ಮಾಜಿ ಹಾಜಿಗಳಿಗೆ ಎಲ್ಲರಿಗೆ ನನ್ನ ನಮಸ್ಕಾರಗಳು. ಎಲ್ಲರಿಗೆ ತಿಳಿದ ವಿಷಯ, ಒಳ ಮೀಸಲಾತಿ ಬಗ್ಗೆ ನಮಗೆ ಸರ್ಕಾರ ಎಷ್ಟು ಅನ್ಯಾಯ ಮಾಡಿದೆ ಎಂಬುದು ಪ್ರತಿಯೊಬ್ಬ ಸಣ್ಣ ಸಣ್ಣ ಹುಡುಗರಿಗಿಂತ ಎಲ್ಲರಿಗೂ ಗೊತ್ತಿದೆ. ಅದರ ಬಗ್ಗೆ ನಾನು ಹೆಚ್ಚಿಗೆ ಹೇಳಂಗಿಲ್ಲ, ಯಾಕಂದರೆ ಸಾಕಷ್ಟು ಜನರು ಇದ್ರ ಬಗ್ಗೆ ಹೇಳಾರ, ನೀವೆಲ್ಲರಿಗೂ ಗೊತ್ತಿದೆ ವಿಷಯ ಇದೆ. ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ. ನಾವು ಸರ್ಕಾರದಿಂದ ಭಿಕ್ಷೆ ಬೇಡ್ತಾ ಇಲ್ಲ, ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ. ನಮ್ಮ ಹುಡುಗರದು, ನಮ್ಮ ಸಮಾಜದ ಮಕ್ಕಳ ಭವಿಷ್ಯ ಸಲುವಾಗಿ ಉಜ್ವಲ ಆಗಬೇಕಂದ್ರೆ ನಾವು ಸರ್ಕಾರ ಮಾಡಿದ ಅನ್ಯಾಯಕ್ಕೆ ಕೈ ಕಟ್ಟಿ ಕುಂತರೆ ಆಗಂಗಿಲ್ಲ. ಹೋರಾಟ ಪ್ರತಿಭಟನೆ ಮಾಡಬೇಕು, ಸರ್ಕಾರಿಗೆ ಎಚ್ಚರಿಕೆದ ಗಂಟೆ ಕೊಡಬೇಕು ನಾವು ಏನಿದ್ದೀವಂತ ಸಮಾಜದವರು. ಅದಕ್ಕೆ ದಿನಾಂಕ 8 ನಾಳೆಗೆ ಸೋಮವಾರ ದಿವಸ 11 ಗಂಟೆಗೆ ನಮ್ಮ ಜಗತ್ ಸರ್ಕಲ್ನಿಂದ DC ಆಫೀಸರಿಗೆ ಪ್ರತಿಭಟನೆ ಮೆರವಣಿಗೆ ಇದೆ. ಪ್ರತಿಭಟನೆಯಲ್ಲಿ ಎಲ್ಲರೂ ಬರಬೇಕು. ನಾನು ನಮ್ಮ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ವತಿಯಿಂದ ಎಲ್ಲ ತಾಲೂಕಾದ ಸದಸ್ಯರಿಗೆ, ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ ಎಲ್ಲರಿಗೆ ನಾವು ವಿನಂತಿ ಮಾಡೀವಿ, ಎಲ್ಲರೂ ಬರಲೇಬೇಕಂತ. ಇಡೀ ರಾಜ್ಯದಲ್ಲಿ ನಮ್ಮ ಸಂಘಟನೆಯಿಂದ ಹೋರಾಟ ನಡೀತಾನೆ ಇದೆ. ಎಲ್ಲ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾನೆ ಇದ್ದಾರೆ. ಮತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾಳೆಗೂ ಇಲ್ಲಿ ಬರಬೇಕು. ಎಲ್ಲ ಸಂಘಟನೆದವರು ಒಂದಾಗಿ ಒಕ್ಕಟ್ಟಾಗಿ ಹೋರಾಟಕ್ಕೆ ಮುಂದಾಗಬೇಕು. ಎಲ್ಲರೂ ಬರಬೇಕು. ಜಗತ್ ಸರ್ಕಲ್ನಿಂದ DC ಆಫೀಸಿಗೆ ಎಲ್ಲರೂ ಹೋರಾಟ ಮಾಡಬೇಕು. ನಮ್ಮ ಹಕ್ಕು ನಾವು ಕೇಳಬೇಕು, ನಮ್ಮ ಹಕ್ಕು ಪಡೆಯಲೇಬೇಕು. ಇಲ್ಲಿಕ್ಕಿದ್ರೆ ಈ ಸರ್ಕಾರ ನಮ್ಗೆ ಜಂಗಲ್ ರಾಜಿಗೆ ಕಳಿಸ್ತದೆ. ಅದನ್ನು ತಿಳ್ಕೊರಿ. ದಯಮಾಡಿ ಎಲ್ಲರೂ ಬರಬೇಕು, ನಮ್ಮ ಹಕ್ಕು ಕೇಳಬೇಕು. ಕೊರ್ಚಾ ಕೊರ್ಮಾ ಭೋವಿ ಲಮಾಣಿ ಎಲ್ಲ ವಿದ್ಯಾರ್ಥಿನಿಯರು ನಿಮ್ಮ ಭವಿಷ್ಯಕ್ಕಾಗಿ ನಾವು ಹೋರಾಡ್ತಾ ಇದ್ದೀವಿ. ನೀವು ಸಹಕಾರ ನಮ್ಗೆ ಬೇಕೇ ಬೇಕು. ನೀವೆಲ್ಲರೂ ಬರಬೇಕು. ನಾಳೆಗೆ ಇಲ್ಲಿನೂ ಬರಬೇಕು, ಗುಲ್ಬರ್ಗಾದಲ್ಲಿ. ಮತ್ತು 10 ತಾರೀಕಿಗೆ ಬೆಂಗಳೂರಿನಲ್ಲಿನೂ ಬೆಂಗಳೂರಿನಲ್ಲಿನೂ ಇದೇ ಪ್ರತಿಭಟನೆ, ಇದೇ ಹೋರಾಟಕ್ಕಾಗಿ. ಅದಕ್ಕೆ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿನೂ ಬರಬೇಕು 10 ತಾರೀಕಿಗೆ ಅಂತ ನಾನು ಕಳಕಳಿಯಿಂದ ನಿಮಗೆ ಇನ್ನೊಂದು ಸಲ ಮತ್ತೊಮ್ಮೆ ಎಲ್ಲರಿಗೂ ಕೈ ಮುಗಿದು ಕೇಳ್ತೀನಿ. ನಮ್ಮ ಹಕ್ಕಿದೆ, ನಾವು ಕೇಳಲೇಬೇಕು. ನಾವು ಭಿಕ್ಷೆ ಬೇಡ್ತಾ ಇಲ್ಲ ಸರ್ಕಾರಿಗೆ, ನಮ್ಮ ಹಕ್ಕು ಕೇಳ್ತಾ ಇದ್ದೀವಿ. ಅದಕ್ಕೆ ಹೋರಾಟ ಮಾಡಬೇಕು, ಹೋರಾಟಕ್ಕೆ ಮುಂದಾಗಬೇಕು ಅಂತ ತಮ್ಮೆಲ್ಲರಿಗೆ ನನ್ನ ಕಳಕಳಿಗೆ ವಿನಂತಿ. ನಾನು ಬಿ ನಾಯಕ್, ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಜಿಲ್ಲಾ ಅಧ್ಯಕ್ಷ. ಧನ್ಯವಾದಗಳು.